ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ಗಿವ್ ಅವೇ ಬಗ್ಗೆ ಮಾತಾಡೋದಾದ್ರೆ, ನಾನು ಒಂದು ಗಿವ್ ಅವೇ ಮಾಡ್ತೀನಿ ಅಂತ ಹೇಳಿದ್ದೆ ಅಂಡ್ ಅದಕ್ಕೆ ಪ್ರಶ್ನೆನೂ ಕೂಡ ಕೇಳಿದ್ದೆ. ತುಂಬಾ ಜನ ಕಮೆಂಟ್ ಮಾಡಿದ್ದೀರಾ. ಅದರಲ್ಲಿ ಯಾರ ಕಮೆಂಟು ಸರಿಯಾಗಿದೆ ಅಂತ ನಾನು ನೋಡಿ ಆದಷ್ಟು ಬೇಗ ಗಿವ್ ಅವೇನ ಅನೌನ್ಸ್ ಮಾಡಿರ್ತೀನಿ. ಅಫ್ಕೋರ್ಸ್ ಯಾರ ಕಮೆಂಟು ಕೂಡ ಸರಿಯಾಗಿಲ್ಲ ಅಂದ್ರೆ ಇನ್ನ ಒಂದು ಪ್ರಶ್ನೆ ಕೇಳ್ತೀನಿ, ಅದರಲ್ಲಿ ಯಾರು ಗೆಲ್ತಿರೋ ಅವ್ರಿಗೂ ಕೂಡ ಗಿವ್ ಅವೇ ಸಿಗುತ್ತೆ. ಸೊ ಆದಷ್ಟು ಬೇಗ ಅದರ ಅನೌನ್ಸ್ಮೆಂಟ್ ಕೂಡ ಚಾನಲ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಸೊ ಈಗ ರಸಲ್ ಮೇನಿಯಾ ಬಗ್ಗೆ ಮಾತಾಡೋದಾದ್ರೆ, ನಿಮಗೆ ಗೊತ್ತಿರಬಹುದು ರಸಲ್ ಮೇನಿಯಾ ನಮಗೆ ಮುಂದಿನ ತಿಂಗಳು ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಈಗಾಗಲೇ ನಮ್ಮ ಟ್ರಿಪಲ್ ಎಚ್ ಅವರು ಸಿಕ್ಕಾಪಟ್ಟೆ ಅನ್ಪ್ರೆಡಿಕ್ಟಬಿಲಿಟಿ ನ ರಸಲ್ ಮೇನಿಯಾಗೆ ತಗೊಂಡು ಬರ್ತಾ ಇದ್ದಾರೆ. ಅಂಡ್ ಇನ್ನೂ ಕೂಡ ಹೆಚ್ಚು ಅನ್ಪ್ರೆಡಿಕ್ಟಬಿಲಿಟಿ ನಾವು ರಸಲ್ ಮೇನಿಯಾದಲ್ಲಿ ನೋಡಬಹುದು ಅಂತಾನೆ ಹೇಳ್ಬಹುದು. ಯಾಕಂದ್ರೆ ಅಪ್ಡೇಟ್ ಗಳು ಬರ್ತಿರೋ ಪ್ರಕಾರ ನಮ್ಮ ಟ್ರಿಪಲ್ ಎಚ್ ಅವರು ಇನ್ನೂ ಕೂಡ ಯಾವುದೇ ಮ್ಯಾಚ್ ನ ಮೈನ್ ಇವೆಂಟ್ ಅಂತ ಸೆಟ್ ಮಾಡಿಲ್ಲ. ಸೊ ಮೈನ್ ಇವೆಂಟ್ ಅಲ್ಲೂ ಕೂಡ ತುಂಬಾನೇ ಕಾಂಪಿಟೇಷನ್ಸ್ ಗಳು ನಮಗೆ ನೋಡೋದಕ್ಕೆ ಸಿಗಬಹುದು. ಅದರಲ್ಲೂ ರಸಲ್ ಮೇನಿಯಾ 41 ನ ನೈಟ್ 1 ಮೈನ್ ಇವೆಂಟ್ ಅಲ್ಲಿ ತುಂಬಾನೇ ಕಾಂಪಿಟೇಷನ್ಸ್ ಗಳು ನಮಗೆ ನೋಡೋದಕ್ಕೆ ಸಿಗಬಹುದು. ವಿಮೆನ್ಸ್ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ಮ್ಯಾಚ್ ಮೈನ್ ಇವೆಂಟ್ ಅಲ್ಲಿ ನೋಡೋದಕ್ಕೆ ಸಿಗಬಹುದು. ರೋಮನ್ ರೈನ್ಸ್, ಸಿಎಂ ಪಂಕ್, ಸೆತ್ ರೋಲಿನ್ಸ್ ಅವರ ಮ್ಯಾಚ್ ಮೈನ್ ಇವೆಂಟ್ ಅಲ್ಲಿ ನೋಡೋದಕ್ಕೆ ಸಿಗಬಹುದು. ಜೇ ಉಸೋ ಹಾಗೆ ಗಂತರ್ ಅವರ ಮ್ಯಾಚ್ ಮೈನ್ ಇವೆಂಟ್ ಅಲ್ಲಿ ನೋಡೋದಕ್ಕೆ ಸಿಗಬಹುದು. ಸೊ ಈ ಒಂದು ಮ್ಯಾಚ್ ನೇ ಮೈನ್ ಇವೆಂಟ್ ಅಲ್ಲಿ ಇಡಬೇಕು ಅಂತ ನಮ್ಮ ಟ್ರಿಪಲ್ ಎಚ್ ಅವರು ಇನ್ನೂ ಕೂಡ ಕನ್ಫರ್ಮ್ ಆಗಿ ಡಿಸೈಡ್ ಮಾಡಿಲ್ಲ. ಈ ಒಂದು ವಿಚಾರದಲ್ಲಿ ಚೇಂಜಸ್ ಗಳು ನಮಗೆ ನೋಡೋದಕ್ಕೆ ಸಿಗಬಹುದು. ಅಂಡ್ ಕೆಲವೊಂದಷ್ಟು ಮ್ಯಾಚ್ ಕಾರ್ಡ್ ಗಳಲ್ಲೂ ಕೂಡ ತುಂಬಾನೇ ದೊಡ್ಡ ದೊಡ್ಡ ಶಾಕಿಂಗ್ ಚೇಂಜಸ್ ಗಳು ನಮಗೆ ಇನ್ನೂ ಕೂಡ ರಸಲ್ ಮೇನಿಯಾದಲ್ಲಿ ನೋಡೋದಕ್ಕೆ ಸಿಗಬಹುದು. ಸೊ ರಸಲ್ ಮೇನಿಯಾ ಮ್ಯಾಚ್ ಕಾರ್ಡ್ ನ ಖುದ್ದಾಗಿ ಇದೇ ರೀತಿ ಆಗುತ್ತೆ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಯಾಕಂದ್ರೆ ನಮ್ಮ ಟ್ರಿಪಲ್ ಎಚ್ ಅವರು ಇನ್ನೂ ಕೂಡ ಚೇಂಜಸ್ ಗಳನ್ನ ಮಾಡ್ತಾನೆ ಬರ್ತಾ ಇದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರ್ತಾ ಇದ್ರೆ ಇದಿರ್ತಕ್ಕಂಥದ್ದು ನಮ್ಮ ಫಿನಾಮಿನಲ್ ಒನ್ ಎಜೆ ಸ್ಟೈಲ್ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು ಎಜೆ ಸ್ಟೈಲ್ ಅವರ ಬುಕ್ಕಿಂಗು ಈಗ ಡಬ್ಲ್ಯೂ ಅಲ್ಲಿ ಯಾವ ರೀತಿ ನೋಡೋದಕ್ಕೆ ಸಿಗ್ತಾ ಇದೆ ಅಂತ. ನನಗೇನೋ ಚೂರು ಕೂಡ ಇಷ್ಟ ಆಗ್ತಿಲ್ಲ. ಯಾಕಂದ್ರೆ ಎಜೆ ಸ್ಟೈಲ್ ಅವರು ಇದಕ್ಕಿಂತ ಬೆಟರ್ ಬುಕ್ಕಿಂಗ್ ನ ಡಿಸರ್ವ್ ಮಾಡ್ತಾರೆ. ರೀಸೆಂಟ್ ಮಂಡೇ ನೈಟ್ ರಲ್ಲಿ ನಮ್ಮ ಎಜೆ ಸ್ಟೈಲ್ ಅವರು ಲೋಗನ್ ಪೋಲ್ ಅವ್ರನ್ನು ಕೂಡ ಕಾಲ್ ಔಟ್ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು. ಸೊ ಡಬ್ಲ್ಯೂ ಅವರು ಲೋಗನ್ ಪೋಲ್ ಆಗಿ ಎಜೆ ಸ್ಟೈಲ್ ಅವರ ಮ್ಯಾಚ್ ನು ಕೂಡ ರಸಲ್ ಮೇನಿಯಾದಲ್ಲಿ ಮಾಡಬಹುದು. ಈ ರೀತಿ ರೂಮರ್ಸ್ ಗಳು ಕೂಡ ಬಂದಿತ್ತು, ನಾನು ಕೂಡ ವಿಡಿಯೋ ಮಾಡಿ ತಿಳಿಸಿದ್ದೆ. ಅಥವಾ ಒಂದು ಮಲ್ಟಿ% ಮ್ಯಾಚ್ ಅಲ್ಲೂ ಕೂಡ ಎಜೆ ಸ್ಟೈಲ್ ಆಗಿ ಲೋಗನ್ ಪೋಲ್ ಅವ್ರನ್ನ ಡಬ್ಲ್ಯೂ ಅವರು ರಸಲ್ ಮೇನಿಯಾದಲ್ಲಿ ಇನ್ವಾಲ್ವ್ ಮಾಡಬಹುದು. ಏನೇ ಆಗಲಿ ನೆಕ್ಸ್ಟ್ ವೀಕ್ ಮಂಡೇ ನೈಟ್ ರಲ್ಲಿ ನಮ್ಮ ಎಜೆ ಸ್ಟೈಲ್ ಅವರು ಲೋಗನ್ ಪೋಲ್ ಅವ್ರನ್ನ ಕಾಲ್ ಔಟ್ ಮಾಡ್ತಾ ಇದ್ದಾರೆ. ಅದನ್ನ ಬಿಟ್ರೆ ರೀಸೆಂಟ್ ಆಗಿ ನಮ್ಮ ಎಜೆ ಸ್ಟೈಲ್ ಅವರು ಒಂದು ಪಾಡ್ಕಾಸ್ಟ್ ಅಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತಾರೆ. ಅಂಡ್ ಅಲ್ಲಿ ಅವರು ತುಂಬಾ ವಿಚಾರಗಳ ಬಗ್ಗೆನೂ ಕೂಡ ಮಾತಾಡ್ತಾರೆ. ವಿನ್ಸ್ ಮೆಕ್ಮೆನ್ ಅವರು ಎಜೆ ಸ್ಟೈಲ್ ಅವರ ಡೆಬ್ಯೂ ಅಲ್ಲಿ ಖುಷಿಯಾಗಿದ್ರು ಇಲ್ವೋ ಅನ್ನೋದ್ರ ಬಗ್ಗೆ ಮಾತಾಡ್ತಾರೆ. ಅಂಡ್ ಅವರು ತಾನು ಯಾವಾಗ ರಿಟೈರ್ಡ್ ಆಗ್ತೀನಿ ಅನ್ನೋದ್ರ ಬಗ್ಗೆನೂ ಕೂಡ ಮಾತಾಡ್ತಾರೆ ಅಂತಾನೆ ಹೇಳ್ಬಹುದು. ಅವ್ರು ಹೇಳ್ತಾರೆ 50 ವರ್ಷ ನನಗೆ ಯಾವಾಗ ಆಗುತ್ತೋ ಆಗ ನಾನು ರಿಟೈರ್ಡ್ ಆಗ್ತೀನಿ ಅಂತ. ಅಂಡ್ ಈಗ ನಾವು ಎಜೆ ಸ್ಟೈಲ್ ಅವರ ಏಜ್ ನ ನೋಡೋದಾದ್ರೆ ಎಜೆ ಸ್ಟೈಲ್ ಅವರು ಈಗ 47 ವರ್ಷದವರು. ಸೊ ಹಂಗೆ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ಇನ್ನು 3 ವರ್ಷ ನಮಗೆ ಎಜೆ ಸ್ಟೈಲ್ ಅವರು ಡಬ್ಲ್ಯೂ ಅಲ್ಲಿ ನೋಡೋದಕ್ಕೆ ಸಿಗ್ತಾರೆ. ಸೊ 50 ವರ್ಷ ಆದ ಕೂಡಲೇ ನಮ್ಮ ಎಜೆ ಸ್ಟೈಲ್ ಅವರು ಕೂಡ ಡಬ್ಲ್ಯೂ ಇಂದ ರಿಟೈರ್ಡ್ ಆಗ್ತಾರೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಸ್ಯಾಮಿ ಝೈನ್ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು ಎಲಿಮಿನೇಷನ್ ಚೇಂಬರ್ ಅಲ್ಲಿ ಅನ್ಸ್ಯಾಂಕ್ಷನ್ ಮ್ಯಾಚ್ ಅಲ್ಲಿ ನಮ್ಮ ಸ್ಯಾಮಿ ಝೈನ್ ಅವರು ಕಂಪೀಟ್ ಮಾಡ್ತಾರೆ. ನಮ್ಮ ಕೆವಿನ್ ಓಯನ್ಸ್ ಅವರು ಆ ಒಂದು ಮ್ಯಾಚ್ ಅಲ್ಲಿ ಸ್ಯಾಮಿ ಝೈನ್ ಅವ್ರನ್ನ ಸೋಲಿಸ್ತಾರೆ. ಅಂಡ್ ಈಗ ಅಪ್ಡೇಟ್ ಗಳು ಬರ್ತಿರೋ ಪ್ರಕಾರ ನಮ್ಮ ಮೈಕಲ್ ಕೋಲ್ ಅವರು ಕನ್ಫರ್ಮ್ ಮಾಡಿರೋ ಪ್ರಕಾರ ಸ್ಯಾಮಿ ಝೈನ್ ಅವರಿಗೆ ಇಂಜುರೀಸ್ ಗಳಾಗಿದೆಯಾ ಅಂತ. ಅಂಡ್ ಅದಕ್ಕೋಸ್ಕರ ಅವರು ಸ್ವಲ್ಪ ದಿನ ಔಟ್ ಆಫ್ ಆಕ್ಷನ್ ಇರ್ತಾರೆ. ಸೊ ಇದ್ರ ಪ್ರಕಾರ ನೋಡೋದಾದ್ರೆ ಪ್ರಾಬಬ್ಲಿ ಈ ಬಾರಿಯ ರಸಲ್ ಮೇನಿಯಾನ ನಮ್ಮ ಸ್ಯಾಮಿ ಝೈನ್ ಅವರು ಮಿಸ್ ಮಾಡ್ಕೋತಾರೆ ಅನ್ಕೋತೀನಿ. ಅಂದ್ರೆ ಈ ಬಾರಿಯ ರಸಲ್ ಮೇನಿಯಾದಲ್ಲಿ ನಮಗೆ ಸ್ಯಾಮಿ ಝೈನ್ ಅವರ ಯಾವುದೇ ರೀತಿಯ ಮ್ಯಾಚ್ ನೋಡೋದಕ್ಕೆ ಸಿಗೋದಿಲ್ಲ. ಅಫ್ಕೋರ್ಸ್ ಎಂಟ್ರಿನ ಅವರು ಮಾಡಬಹುದು. ನಮ್ಮ ಕೆವಿನ್ ಓಯನ್ಸ್ ಆಗಿ ರ್ಯಾಂಡಿ ಆರ್ಟನ್ ಅವರ ಮ್ಯಾಚ್ ಮುಗಿದ್ಮೇಲೆ ನಮ್ಮ ಕೆವಿನ್ ಓಯನ್ಸ್ ಅವರು ರ್ಯಾಂಡಿ ಆರ್ಟನ್ ಅವರಿಗೆ ಇನ್ನೂ ಕೂಡ ತೊಂದರೆ ಕೊಡಬೇಕಾದ್ರೆ ನಮ್ಮ ಸ್ಯಾಮಿ ಝೈನ್ ಅವರ ಎಂಟ್ರಿ ನಮಗೆ ನೋಡೋದಕ್ಕೆ ಸಿಗಬಹುದು. ಬಟ್ ಸದ್ಯಕ್ಕೆ ಸ್ಟೋರಿನ ನೋಡ್ತಾ ಇದ್ರೆ ಸ್ಯಾಮಿ ಝೈನ್ ಅವರ ಯಾವುದೇ ರೀತಿಯ ಇಂಡಿವಿಜುವಲ್ ಮ್ಯಾಚ್ ನಮಗೆ ರಸಲ್ ಮೇನಿಯಾದಲ್ಲಿ ನೋಡೋದಕ್ಕೆ ಸಿಗೋದಿಲ್ಲ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ವಿನ್ಸ್ ಮೆಕ್ಮೆನ್ ಅವರ ಒಳ್ಳೆ ವಿಚಾರದ ಬಗ್ಗೆ. ನಮ್ಮ ವಿನ್ಸ್ ಮೆಕ್ಮೆನ್ ಅವರ ಮೇಲೆ ಸಿಕ್ಕಾಪಟ್ಟೆ ಅಲಿಗೇಷನ್ಸ್ ಗಳಿದೆ. ಅದು ನಿಜಾನೋ ಸುಳ್ಳೋ ಇನ್ನೂ ಕೂಡ ಗೊತ್ತಿಲ್ಲ. ನಿಜಾನೋ ಸುಳ್ಳೋ ಅಂತ ಗೊತ್ತಾಗೋ ತನಕ ನಾವು ಯಾವುದೇ ರೀತಿಯ ಕನ್ಕ್ಲೂಷನ್ಗೂ ಕೂಡ ಬರೋಂಗಿಲ್ಲ. ರೀಸೆಂಟ್ ಆಗಿ ನಮ್ಮ ಸೋನಿಯಾ ಡೆವಿಲ್ ಅವರು ವಿನ್ಸ್ ಮೆಕ್ಮೆನ್ ಅವರ ಬಗ್ಗೆ ಒಂದು ಒಳ್ಳೆ ವಿಚಾರನ ಕ್ಲಿಯರ್ ಮಾಡ್ತಾರೆ ಅಂತಾನೆ ಹೇಳ್ಬೋದು. ಅವ್ರು ಹೇಳ್ತಾರೆ, ನನಗೆ ಒಂದು ಬಾರಿ ಕಿಡ್ನಾಪ್ ಅಟೆಂಪ್ಟ್ ಆಗಿತ್ತು. ನಮ್ಮ ಸೋನಿಯಾ ಡೆವಿಲ್ ಅವರ ಮನೆಯಲ್ಲಿ ಒಬ್ಬ ವ್ಯಕ್ತಿ ಬಂದು ಅವ್ರನ್ನ ಕಿಡ್ನಾಪ್ ಮಾಡೋದಕ್ಕೆ ನೋಡಿದ್ದ, ಗನ್ಗಿನ್ ಎಲ್ಲ ಇಟ್ಕೊಂಡು ಬಂದಿದ್ದ. ಆಗ ಅದು ತುಂಬಾನೇ ದೊಡ್ಡ ವಿಚಾರ ಆಗಿತ್ತು. ಅಂಡ್ ಆ ಒಂದು ವಿಚಾರ ನಮ್ಮ ವಿನ್ಸ್ ಮೆಕ್ಮೆನ್ ಅವರಿಗೆ ಗೊತ್ತಾದಾಗ ಅವರು ನಮ್ಮ ಸೋನಿಯಾ ಡೆವಿಲ್ ಅವರಿಗೋಸ್ಕರನೇ ಒಂದು ಹೊಸ ಮನೆನ ರೆಂಟ್ ಆಗಿ ತಗೊಂಡು ಅಲ್ಲಿ ಬಾಡಿ ಗಾರ್ಡ್ಸ್ ಗಳನ್ನ ಹಾಗೆ ಸೆಕ್ಯೂರಿಟಿ ಗಾರ್ಡ್ಸ್ ಗಳನ್ನ ಇಟ್ಟಿದ್ರಂತೆ ಅವರಿಗೆ ಸೆಕ್ಯೂರಿಟಿನ ಕೊಡೋದಕ್ಕೆ. ಸೊ ಇದರಿಂದ ಗೊತ್ತಾಗುತ್ತೆ ನಮ್ಮ ವಿನ್ಸ್ ಮೆಕ್ಮೆನ್ ಅವರು ತನ್ನ ಎಂಪ್ಲಾಯೀಸ್ ಗಳ ಸೇಫ್ಟಿ ಮೇಲೆ ಎಷ್ಟು ಗಮನ ಕೊಡ್ತಿದ್ರು ಅಂತ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ವೈಡ್ 6 ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು ವೈಡ್ 6 ಅವರು ಈಗ ನಮಗೆ ಡಬ್ಲ್ಯೂ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇಲ್ಲ. ಮಂಡೇ ನೈಟ್ ರಾ ಇಂದ ಅವರು ಸ್ಮ್ಯಾಕ್ ಡೌನ್ ಗೆ ಏನೋ
ಬಂದಿದ್ದಾರೆ. ಬಟ್ ಸ್ಮ್ಯಾಕ್ ಡೌನ್ ನಲ್ಲಿ ಒಂದು ಬಾರಿನೂ ಕೂಡ ಟೆಲಿವಿಷನ್ ಅಲ್ಲಿ ನಮಗೆ ವೈಟ್ ಸಿಕ್ಸ್ ಅವರು ನೋಡೋದಕ್ಕೆ ಸಿಕ್ಕಿರಲಿಲ್ಲ. ಟೀಸರ್ಸ್ ಗಳನ್ನ ಡಬ್ಲ್ಯೂ ಅವರು ತೋರಿಸ್ತಾನೆ ಇದ್ರು. ಅಲೆಕ್ಸಾ ಬ್ಲಿಸ್ ಅವರು ರಿಟರ್ನ್ ಆದಾಗಿಂದನೂ ಕೂಡ ಟೀಸರ್ಸ್ ಗಳು ಇನ್ನೂ ಕೂಡ ಬರ್ತಾ ಇದೆ. ಬಟ್ ಯಾಕೆ ಅವರು ಸ್ಮ್ಯಾಕ್ ಡೌನ್ ನಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತಾ ಇಲ್ಲ ಅಂತ ರೀಸೆಂಟ್ ಆಗಿ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿದ್ದೆ. ವೈಟ್ ಸಿಕ್ಸ್ ನ ಯಾವುದೋ ಒಬ್ಬ ಮೆಂಬರಿಗೆ ಇಂಜುರಿ ಆಗಿದೆ. ಆ ಯಾವುದೋ ಒಬ್ಬ ಮೆಂಬರ್ ಯಾರು ಅಂತಾನೂ ಕೂಡ ತಿಳಿಸಿದ್ದೆ. ಬೋ ಡ್ಯಾಲಸ್ ಅವರಿಗೆ ಇಂಜುರಿ ಆಗಿದೆ. ಅದಕ್ಕೋಸ್ಕರ ವೈಟ್ ಸಿಕ್ಸ್ ನಮಗೆ ಟೆಲಿವಿಷನ್ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇಲ್ಲ ಅಂತ. ಅಂಡ್ ಈಗ ಫೈಟ್ಸ್ಫುಲ್ ಅವರ ಅಪ್ಡೇಟ್ ಏನಪ್ಪಾ ಅಂದ್ರೆ, ನಮ್ಮ ಬೋ ಡ್ಯಾಲಸ್ ಅವರು ತನ್ನ ಇನ್ ರಿಂಗ್ ಆಕ್ಷನ್ ಗೆ ಕ್ಲಿಯರ್ ಆಗಿದ್ದಾರೆ. ಅಂದ್ರೆ ಅವರು ಇಂಜುರಿಯಿಂದ ರಿಕವರಿ ಆಗಿದ್ದಾರೆ. ಸೊ ಆದಷ್ಟು ಬೇಗ ನಮಗೆ ಬೋ ಡ್ಯಾಲಸ್ ಹಾಗೆ ವೈಟ್ ಸಿಕ್ಸ್ ಅವರ ರಿಟರ್ನ್ ಸ್ಮ್ಯಾಕ್ ಡೌನ್ ನಲ್ಲಿ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಅಲೆಕ್ಸಾ ಬ್ಲಿಸ್ ಅವರ ಜೊತೆ ಅವರ ಅಲೈನು ಹಾಗೆ ಸ್ಟೋರಿ ಲೈನು ಕಂಟಿನ್ಯೂ ಆಗೋದು ನಮಗೆ ಟೆಲಿವಿಷನ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಅಮೆರಿಕನ್ ನೈಟ್ ಮೇರ್ ದ ಫೇಸ್ ಆಫ್ ಡಬ್ಲ್ಯೂ ಕೋಡಿ ರೋಡ್ಸ್ ಅವರ ಬಗ್ಗೆ. ಈಗ ನಾವು ಅಫಿಷಿಯಲ್ ಆಗಿ ಕೋಡಿ ರೋಡ್ಸ್ ಅವ್ರನ್ನ ಫೇಸ್ ಆಫ್ ಡಬ್ಲ್ಯೂ ಅಂತ 100% ಕರಿಬಹುದು. ಯಾಕಂದ್ರೆ ಡಬ್ಲ್ಯೂ ಅವರು ಕೂಡ ಕೋಡಿ ರೋಡ್ಸ್ ಅವ್ರನ್ನ ಅದೇ ರೀತಿ ಬುಕ್ ಮಾಡ್ತಾ ಇದ್ದಾರೆ. ನಮಗೆ ಜಾನ್ಸಿನ್ ಅವರು ಯಾವ ರೀತಿ ನೋಡೋದಕ್ಕೆ ಸಿಕ್ಕಿದ್ರು, ರೋಮನ್ ರೈನ್ಸ್ ಅವರು ಯಾವ ರೀತಿ ನೋಡೋದಕ್ಕೆ ಸಿಕ್ಕಿದ್ರು, ಅದೇ ರೀತಿ ಈಗ ಕೋಡಿ ರೋಡ್ಸ್ ಅವ್ರನ್ನು ಕೂಡ ಡಬ್ಲ್ಯೂ ಅವರು ಬುಕ್ ಮಾಡ್ತಾ ಇದೆ. ಡಬ್ಲ್ಯೂ ಅವರು ಕೋಡಿ ರೋಡ್ಸ್ ಅವ್ರನ್ನ ಫೇಸ್ ಸೂಪರ್ ಸ್ಟಾರ್ ಆಗಿ ಮಾಡಬೇಕು ಅಂತ ಏನೇನೆಲ್ಲ ಮಾಡಿದ್ರು ಗುರು. ಬಂದ್ ಕೂಡಲೇ ರೋಮನ್ ರೈನ್ಸ್ ಅವರ ಹಿಸ್ಟಾರಿಕ್ ಟೈಟಲ್ ರೈನ್ ನ ಅವರು ಸೋಲ್ಸಿದ್ರು. ಈವನ್ ರಾಕ್ ಅವರು ಕೂಡ ಕೋಡಿ ರೋಡ್ಸ್ ಅವರ ಮುಂದೆ ಹೀಲ್ ಟರ್ನ್ ಮಾಡಿದ್ರು. ಯಾಕಂದ್ರೆ ಕೋಡಿ ರೋಡ್ಸ್ ಅವರಿಗೆ ಫ್ಯಾನ್ಸ್ ಗಳು ಅಷ್ಟೊಂದು ಸಪೋರ್ಟ್ ಮಾಡ್ತಾ ಇದ್ರು. ಅಂಡ್ ಈಗ ನಮ್ಮ ಜಾನ್ ಸಿನಾ ಅವರು ಕೂಡ ತನ್ನ ಡಬ್ಲ್ಯೂ ಕರಿಯರ್ ಅಲ್ಲಿ ಮೊದಲ ಬಾರಿ ಹೀಲ್ ಟರ್ನ್ ಆಗಿದ್ದಾರೆ. ಕೋಡಿ ರೋಡ್ಸ್ ಅವ್ರನ್ನ ಇನ್ನೂ ಕೂಡ ಪ್ಯೂರ್ ಬೇಬಿ ಫೇಸ್ ಆಗಿ ಕನ್ವರ್ಟ್ ಮಾಡೋದಕ್ಕೆ. ಸೊ ಇದರಿಂದನೇ ಗೊತ್ತಾಗ್ತಾ ಇದೆ ಕೋಡಿ ರೋಡ್ಸ್ ಅವರಿಂದ ಡಬ್ಲ್ಯೂಗೆ ಪ್ರಾಫಿಟ್ ಆಗ್ತಾ ಇದೆ, ಮರ್ಚೆಂಡೈಸ್ ಅಲ್ಲಿ ಪ್ರಾಫಿಟ್ ಆಗ್ತಾ ಇದೆ. ಫ್ಯಾನ್ಸ್ ಗಳು ಕೋಡಿ ರೋಡ್ಸ್ ಅವ್ರನ್ನ ಸಿಕ್ಕಾಪಟ್ಟೆ ಇಷ್ಟಪಡ್ತಾ ಇದ್ದಾರೆ. ಸೊ ಬೇಬಿ ಫೇಸ್ ಆಗಿದ್ದಾರೆ. ಇನ್ನೂ ಕೂಡ ನೆಕ್ಸ್ಟ್ ಲೆವೆಲ್ ಬೇಬಿ ಫೇಸ್ ಡಬ್ಲ್ಯೂ ಕಂಪನಿನ ಕ್ಯಾರಿ ಮಾಡುವಂತಹ ಬೇಬಿ ಫೇಸ್ ಮಾಡಬೇಕು ಅಂತ ಡಬ್ಲ್ಯೂ ಅವರು ಈ ರೀತಿ ಕೋಡಿ ರೋಡ್ಸ್ ಅವ್ರನ್ನ ಬುಕ್ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬಹುದು. ಇದಕ್ಕಿಂತ ನಾವು ಕನ್ಫರ್ಮ್ ಅಂತ ಅನ್ಕೋಬಹುದು. ಯಾವ ರೀತಿ ಸ್ಟಾಂಗ್ ಕೋಲ್ಡ್ ಸ್ಟೀವ್ ಆಸ್ಟಿನ್ ಅವರು ನೋಡೋದಕ್ಕೆ ಸಿಕ್ಕಿದ್ರು, ಜಾನ್ ಸಿನಾ ಅವರು ಇಷ್ಟು ವರ್ಷ ನಮಗೆ ನೋಡೋದಕ್ಕೆ ಸಿಕ್ಕಿದ್ರು, ರೋಮನ್ ರೈನ್ಸ್ ಅವರು ಇಷ್ಟು ವರ್ಷ ನಮಗೆ ನೋಡೋದಕ್ಕೆ ಸಿಕ್ಕಿದ್ರು, ಅದೇ ರೀತಿ ಕೋಡಿ ರೋಡ್ಸ್ ಅವರು ನಮಗೆ ಫೇಸ್ ಆಫ್ ಡಬ್ಲ್ಯೂ ಆಗಿ ಇನ್ ಮುಂದೆ ನೋಡೋದಕ್ಕೆ ಸಿಗ್ತಾರೆ. ಕೋಡಿ ರೋಡ್ಸ್ ಅವರ ಹೆಗ್ಲು ಮೇಲೆ ಡಬ್ಲ್ಯೂ ಅವರು ತನ್ನ ಕಂಪನಿಯ ಜವಾಬ್ದಾರಿನ ಕೊಟ್ಟಿದೆ. ಅಂಡ್ ಈಗ ಇಂಡಿಯಾದವರು ಕೂಡ ಕೋಡಿ ರೋಡ್ಸ್ ಅವ್ರನ್ನ ಲೈಕ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ನೀವು ಕೂಡ ಕೋಡಿ ರೋಡ್ಸ್ ಅವ್ರನ್ನ ಲೈಕ್ ಮಾಡ್ತಿರೋ ಇಲ್ವಾ? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ see you guys in my next video.